ಸರ್ ಒಂದು ನಿಮಿಷ ಕೂತ್ಕೊಂಡು ಬನ್ನಿ. ಹಿಂದೆ ಅಂದರೆ ಒಂದು ವರ್ಷ ದಿನ ವ್ಯಾಲಿಡಿಟಿ ಮುಗ್ದಾಗ ಮತ್ತೆ ಹೊಸದಾಗಿ ಎಲ್ಲರೂ ಮಾಡ್ತೀವಿ. ಈ ಸತಿ ಇದನ್ನು ಟೆಸ್ಟ್ ಆಗಿದೆ, ಫಸ್ಟ್ ಟೆಸ್ಟ್ ಇವತ್ತು. ಇದೇ ಫಸ್ಟ್ ಟೆಸ್ಟ್. ಎಡಗಡೆ ಇದಕ್ಕಾ ಆಯ್ತಾ? ಎಂತ ಈಗ ಬುಕ್ಕಿ ಟ್ರೈನ್ ಹಾಕ್ಬೇಕಾ? ಏನಕ್ಕೆ ಸರ್ ಬುಕ್ಕಿ ಒಂದು ಟ್ರೈನ್ ಹಾಕ್ಬಿಟ್ರೆ ಹಾಂ ಆಯ್ತಾ? ಅದೇ ರೀತಿ ಹಾಂ ದಪ್ಪ ಪೆನ್ನು ಹಾಂ 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 ಒಬ್ಬನೇ ನಾನು ಪ್ರಿಪೇರ್ ಆಗಲ್ಲ ಇಲ್ಲ ಟ್ರೈಲ್ ಮುಗಿತಾ ಕ್ಲಾಸ್
ಹೆಸರು ದೇವರಾಜ್. ದೇವರಾಜ್ ಜನ್ಮಿನಾ? ಹಾಂ. ದೇವರಾಜ್ ಜನ್ಮಿ. ಹ್ಞೂ. ಸೈನ್ ಮಾಡಿ. ವರ್ಷ ಹಿಂಗೆ ಸೈನ್ ಮಾಡಿ. ಆಯ್ತು. ಹ್ಞೂ. ನೋಡಿ ಇದಕ್ಕೊಂದು ಇದಕ್ಕೆ ಅಲ್ಲ ಇದಕ್ಕೆ ರಸೀದಿಗೊಂದು ಸೀಲು ಮತ್ತು ಸೈನ್ ಹಾಕೋದು ಹಾಗೆ ಜೆರಾಕ್ಸ್ ಅದಕ್ಕೆ ಕೆಲವರು ಜೆರಾಕ್ಸ್ ಮಾಡ್ಸಲ್ಲ. ಹಾಂ. ನಾ ಯಾಕೆ ತಂದೆ ಅಂದ್ರೆ ನಿಮ್ಮ ಅನುಕೂಲಕ್ಕೆ ಜೆರಾಕ್ಸ್ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ತನಕ ಓಡಾಡ್ಸಕ್ಕೆ ಹಾಕ್ಬೇಕಲ್ಲ. ಹಾಕಲ್ಲ. ಈಗ ಹಾಗೆ ಲೈಸೆನ್ಸ್ ರಿನ್ಯೂವಲಿ ಮಾತ್ರ ಅದು ಇದಕ್ಕೆ ಬರಲ್ಲ, ಇದಕ್ಕೆ ಹಾಕಲ್ಲ. ಅಲ್ಲ ಈಗ ಪಾಸ್ ಆಯ್ತಲ್ಲ ನಾನು. ಹಾಂ. ಇದನ್ನು ಇಟ್ಕೊಂಡು ಕೊಡಲ್ಲ. ಈಗ ನಾನು ಎಲ್ಲೆಲ್ಲ ಜೆರಾಕ್ಸಿದ್ದೀರಾ? ಹಾಂ. ಎಲ್ಲೆಲ್ಲ ಜೆರಾಕ್ಸ್ ಈ ಜೆರಾಕ್ಸ್ ಇಟ್ಕೊಂಡು ಕೊಡೋದು. ಹಾಂ. ಎಂತ ಅದನ್ನು ತಗೋಬೇಕಂತ ಹಾಕಲ್ಲ. ರಿಸೀಜನ್ನು ಇಟ್ಕೊಳ್ಳಲ್ಲ. ಹ್ಞೂ. ಇದು ಸೇಫ್ಟಿಗಿರತ್ತೆ. ಎಲ್ಲೆಲ್ಲ ಜೆರಾಕ್ಸ್ ನಮ್ಮದು ಹೊರಗೆಲ್ಲ ಹೊರಡೋಕ್ಕಾಗಲ್ಲ ನಾವು ಎಲ್ಲ ಇಟ್ಕೊಂಡು ಬೆಂಗಳೂರು ಎಲ್ಲ ಜಾಗ ಒಂದು ತಿಂಗಳು ಐತಲ್ಲ. ಹೌದ್ರಾ ಪುಟ್ಟವರು ಹೋಗೋದಾದ್ರೆ ಹೋಗೋಕ್ಕಾಗೋದು ಲೇಟ್ ಆದರೆ ಮತ್ತೆ ನೋಡು ಇದರಲ್ಲೇ ಇರಲಿ. ಹೇಳ್ರಿ ಅದನ್ನು ಇಟ್ಕೊಂಡು ಹೋಗ್ಬಿಡು. ಹಾಂ ನೋಡೋಣ ಒಂದು ಮಾತು ಕೇಳೋಣ. ಹ್ಞೂ. ಓಡಾಡಕ್ಕೆ ಒಂದು ಕೊಯ್ಬೇಕು. ಪೇಪರ್ ಇಲ್ಲೇ ನನಗೆ ಹಾಕಿ. ಅವ್ರು ಕೊಡಲ್ಲ ಅಂತ ಪೇಪರ್ ಇಲ್ಲೇ ಸೀಲ್ ಹಾಕಲ್ಲ. ಎಂತ ಪೇಪರ್ ಇದು ಪಾಸ್ ಮಾಡಿದ್ದ? ಹಾಂ ಅಲ್ಲ ಪೇಪರ್ ಆಡಿಯೋನಲ್ರಿ ಇದು ಪ್ರತಿ ಅಲ್ಲ ಇದು ಸೀಲ್ ಹಾಕಿದೆ ಅಂತ ಇದು ಪೇಪರ್ ಕೊಟ್ಟಿಯಾ? ಫೀವರ್ ಅಂತ ಸೈನ್ ಆಗಿದೆ. ಅಲ್ಲೇ ಹಾಕ್ಸ್ಕೊಬೇಕು. ಹಾಕಿ ಪೇಪರ್ ಅಲ್ಲಿ ನಾನಿಲ್ಲಿ ಸೈನ್ ಹಾಕಲ್ಲ. ನಾಳೆ ಪೇಪರ್ ಹಾಕೊಂಡ್ರೆ ನನ್ನ ಹತ್ರ ಬರ್ತಾರೆ. ನಾನೇ ಮಾಡಿ ಬೇಡ ಹಂಗೆ. ಅಲ್ಲ ಈಗ ಒಂದು ತಿಂಗಳು ಡಿ ಎಲ್ ಬರ್ತಂಗೆ ಓಡಾಡ. ವಿಲೇಜ್ ಟ್ರಾಕ್ಸ್ ಪೆಟ್ಟಿಗೆಯನ್ನು ಹಾಕಲ್ಲ.
ಅವ್ರ ಹತ್ರ ನಾ ಕೇಳಂಬಲ್ಲಿ. ನಿಮ್ಮ ಪ್ರಕಾರ ಹೇಳ್ತಾ ಇದ್ದಾರೆ ಥ್ಯಾಂಕ್ಸ್ ರೀ. ಹಾಂ ನಾವು ಹತ್ರ ಹಾಂ ಬೇಕಾದ್ರೆ ಪ್ರಪೋಸ್ ಮಾಡ್ತೀವಿ. ಹಾಂ ಹಾಂ ಅವರು ಸಮಾಧಾನ ಜಾಸ್ತಿ ಮಾಡಬೇಕು. ಓಕೆ. ಹ್ಞೂ ಎಲ್ಲ ಜಾಸ್ತಿ ಹಾಂ ಹಾಂ ಬುಕ್ಕಿ ಚೆನ್ನಾಗಿರಲ್ಲ. ಹಾಂ ಬುಕ್ಕಿ ಇಲ್ಲಿ ಅಲ್ಲ ಸಿಸ್ಟಮ್ನೆಲ್ಲ ಇದೆ. ಏನು ಹೇಳ್ರಿ? ಬುಕ್ಕಿ ಇಲ್ಲಿ ಚೆನ್ನಾಗಿರಲ್ಲ. ಎರಡು ಹಾಂ ಹಾಂ ಎರಡು ಹಾಂ ಹಾಕಿನಿ. ಇದಿಟ್ಟು ಇಟ್ಕೊಂಡಿರಿ ಸದ್ಯಕ್ಕೆ. ಅದು ಸ್ವಲ್ಪ ಜಾಸ್ತಿ ಕೆಂಪು ಇಟ್ಕೊ. ಅಯ್ಯೋ ಅವ್ರ ಹತ್ರ ಯಾರ ಹತ್ರ ಇಸ್ಕೊಳಂಗಿಲ್ಲ, ಅವ್ರು ಯಾರು ತಂದಿರಲ್ಲ. ಇದು ಇಟ್ಕೊಂಡಿರಿ. ನಾನು ನೀವು ಹಾಗೆಲ್ಲ ಮಾಡಕ್ಕೆ ಹೋಗಿ ಅದಕ್ಕೆ ಫಸ್ಟಿಗೆ ನಿಮ್ಮ ಹತ್ರ ಹೇಳಿದೆ ನಾನು. ನನ್ನ ಹತ್ರ ಇರೋದೇ ಇಷ್ಟ. ಹಾಂ ಈಗ ಒಟ್ಟಿಗೆ ಕೊಡುವಂತಾರೆ. ಅಲ್ಲ ಇದು ಇಟ್ಕೊಂಡಿರಿ. ಒಟ್ಟಿಗೆ ಕೊಡೋದು ಆತಲ್ಲ, ಇವತ್ತಿನ ನಂಗೆ ಓಡಾಡೋದು ಇಟ್ಕೊಂಡಿರಿ. ಭಾಳ ನಡಿಕೆ ನಿಂತಿರಿ ಬಿಡ್ರಿ ನಾವು ನೋಡಿದಾಗೆಲ್ಲ. ನೀವು ಯಾರ್ದಂತೆ ಒಂದು ಪಕ್ಷ ಆದರೆ ನಿಮ್ಮ ನಂಬರ್ ಕೊಡ್ರಿ, ನಾನು ಫೋನ್ ಮಾಡ್ತೀನಿ. ಯಾವಾಗ ಬಂದು ಮೊಬೈಲ್ ಕೊಡು ಹೇಳ್ರಿ. ನಾನು ನನ್ನ ಮೊಬೈಲ್ ಇಲ್ಲ. ಮೊಬೈಲ್ ಇಲ್ಲ ಹೇಳ್ರಿ. 081 ಇರ್ತೀರಾ? ಹಾಂ 228 201 ಇನ್ನೊಂದು ಇಲ್ಲಿ ಬಸವರಾಜ ಬಸವರಾಜ. ಸತ್ಯನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪ. ಹಾಂ ಕಲ್ಯಾಣ ಮಂಟಪದಲ್ಲಿ ಆಂಜನೇಯ ಸತ್ಯ. ಹಾಂ ಶಾಸ್ತ್ರ ನಂಬಲ್ಲ ಅಂತ ನನ್ನ ಕೈ ಮುಗಿಸ್ತೇನೆ. ಅದಲ್ಲ ನಿಮಗೆ ತೊಂದರೆ ಆಗಲ್ಲ. ಬೇಡ ಹೋಗಿ ನೀವು ತಲೆಗೆ ಎರ್ಸ್ಕೋಬೇಡ್ರಿ. ಬೇಡ ಅವರು ನೀವು ನಿಮ್ಮ ದುಡ್ಡಲ್ಲ ನಿಮ್ಮ ದುಡ್ಡಲ್ಲ ಅವ್ರು ಇರೋದ್ರಿ. ನಿಮ್ಮ ದುಡ್ಡಲ್ಲ ಅವ್ರು ಇರೋದು. ನೀವು ಹುಡುಗ ಹುಡುಗಾಟಲ್ಲ. ಎಷ್ಟು ಇನ್ನೆಷ್ಟು ಕೂಡ ನೀವು ಹೇಳ್ರಿ. ಏನು ಅಮೇರಿಕಾ ಕೆಟ್ಟೈತೆ ದಾರ ಕಟ್ಕೊಂಡು. ಹಾಂ ದಾರ ತೆಗಿಯೋದು ಬಿಡೋದು ಅದು ಬಿಡು, ಅದು ರೂಲ್ಸ್ ಅದು ಬಿಟ್ಕೊಂಡು ಅಪ್ಪಂದು ಇಪ್ಪಂದಲ್ಲ ಬರ್ತಿದ್ದಷ್ಟೇ. ಈಗ ದಾರ ತೆಗ್ದಿದ್ದು ಅದೆಲ್ಲ ಬಿಡು, ಜಾಸ್ತಿ ಆಗಿತ್ತು ಅದೆಲ್ಲ ನೀನು ಹೇಳಕ್ ಹೋಗ್ಬೇಡ. ಅಪ್ಪನ ಸುದ್ದಿ ಏನಕ್ಕೆ ಬಂದವನು? ನೀವೇ ಬರ್ತಿಲ್ಲ ಹೋಗ್ಯಕ್ಕೆ? ನಾನು ಬರ್ತೀನಿ, ಇಲ್ಲಿ ಇವನು ಬರ್ತಾನೆ. ಅಮೌಂಟ್ ಮತ್ತೆ ಕೊಟ್ಟರೆ ನೀವು ಕೊಡೋದಲ್ಲ, ಮತ್ತೆ ಇಲ್ಲಿ ಕೊಡ್ತೀರಿ. ನಿಮ್ಮ ನಂಬರ್ 9481 9481 65 76 9481 65 ಇಲ್ಲಾಂದ್ರೆ ನಂದು ತಗೊಳ್ರಿ, ನಂದು ತಗೊಳ್ರಿ. ಬರ್ಕೊಂಡ್ರಿ? 84 13 47 20 ನಾವು ಡೀಟೇಲ್ಸ್ ಬರ್ಕೊಂಡೆ ಅಂತ. ಸರಿ ನಿಮ್ಮ ಹೆಸರು ಎಂತಮ್ಮ? ರಾಜೇಶ್ ಪ್ರೊಡಕ್ಷನ್ ಅಂತ ಒಂದು ಫಿಲ್ಮ್ ಲಾಗ್ಲಿದೆ, ಗೊತ್ತಾಗ್ತಿದೆಯಾ? ಕೃಷ್ಣ ಫಿಲ್ಮ್ ಅದರಲ್ಲೇ ಬಂದಿದೆ. ರಾಜಶ್ರೀ ಇದೆ. ನಿಮ್ಮ ಹೆಸರಿಂದ? ರಾಜೇಶ್. ಈ ಅಮೌಂಟು ಹ್ಞೂ ಒಟ್ಟು 1300 ಅಂದರೆ ಈ ಟೋಟಲ್ 1400 ಲೆಕ್ಕ. 1300 ರೂಪಾಯಿ ಕೊಟ್ಟ. ಸರಿ ಅಷ್ಟೇನಾ ಫೈನಲ್ಲ? ನಮ್ಮ ಅದಲ್ಲ ಅಲ್ಲ ಗೊತ್ತಾಯ್ತು. ಈಗ ಇದು ನಿಮ್ದು ಇಟ್ಕೊಳ್ರಿ, ಇನ್ನೊಂದು 100 ರೂಪಾಯಿ ಬೇಕಾದ್ರೆ ನಿಮಗೆ ಕೊಡ್ತೀನಿ. ಅವ್ರದ್ರಲ್ಲಿ ಏನಾದ್ರು ಕಡಿಮೆ ಮಾಡೋಕ್ಕಾಗಲ್ಲ? ಹಾಂ ಅದು ಮಿನಿಮಮ್ ಅವರಿಗೆಲ್ಲ ಕೊಡೋದು ಫಿಕ್ಸ್ ಅವ್ರದ್ದು, ಅದೆಲ್ಲ ಕನ್ಫ್ಯೂಷನ್ ಏನಿಲ್ಲ.
ನಾನು ಡಿ ಎ ಕಾರ್ಡ್ ಕೊಡ್ತೇನೆ, ನೀವು ಕೊಡು ಅಮೌಂಟ್ ಕೊಟ್ಟು ಹೋಗ್ತೀನಿ. ಈಗ ನಾವು ಬೆಳಗಿಂದ ನಿಮ್ಮ ಜೊತೆಗಿದ್ದೀವಿ, ಹೌದಾ? ನಿಮಗೆ ಇವ್ರಿಗೆ ಬಂದಿದ್ದು ನಾವು ಒಬ್ಬರಿಗೆ ₹400 ನಿಮ್ಗೆ ಎಷ್ಟು ಲಾಭ? ಏನೋ ಒಂದು ಮಾಡ್ತೇವೆ ನಾವು ಗಿರ್ಮಿಟ್ ಮಾಡ್ತೇವೆ. ಹಂಗೆ ಕೆಲವು ದಿನ ಇರಲ್ಲ. ಇದ್ದೀರಲ್ಲ ನಿಮ್ಮ ಅವರಿಗಿದಲ್ಲ ಹಿಂಗೆಲ್ಲ ಮಾಡೋದು. ಇನ್ನ ಯಾರು ಅಣ್ಣ ಇದ್ದಾರೆ? ಹೌದು, ಅವ್ರಿಗೆ ಹೆದರ್ಬೇಕು ಅಷ್ಟೊಂದು. ನಿಂದಲ್ರಿ ಅಲ್ಲೆಲ್ಲ ನೋಡ್ದಿದ್ರು. ನಾನು ಇದು ನೀವು ಕೊಟ್ಟರೆ ನಾವು ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಸರಿ, ಅದು ಕಡಿಮೆ ಏನೂ ಇಲ್ಲ ಅವ್ರದ್ರೊಳಗೆ. ಅಲ್ಲಿ ನಾನು ಹೇಳಿದ್ದೆ ನಮ್ಮ ಹೇಳಿದ್ರಿ ಎಲ್ಲ ಸೈನ್ ಹಾಕಿ ಇದು ಕಟ್ಟಿ ಅಲ್ಲೋ ಫಾರಮ್ ತಗೊಂಡು ಇಲ್ಲೋ ಫಾರಮ್ ಜೆರಾಕ್ಸ್ ಕೊಟ್ಟೆ. ಮಾತಾಡಿದ್ದೀರಲ್ಲ ನಮಗೆ ಬೇಕಾದ್ರೆ ನಮ್ಗೆ ಗೊತ್ತಾ, ನಿಮಗೆ ಇನ್ನೂ ₹100 ಜಾಸ್ತಿನೇ ಕೊಡ್ತೀನಿ. ನನಗೆ ನಿಮ್ದು ಹಿಂಗೆ ಕಷ್ಟ ಮಾಡಿದ್ರೆ ನನಗೆ ಗೊತ್ತು, ಅವ್ರಿಗೆಲ್ಲ ಕಡಿಮೆ ಮಾಡೋಕೆ ಆಗೋದೇ ಇಲ್ಲ. ಅದೆಲ್ಲ ಕೊಡೋ ಮಾಮೂಲಿ ಅದು. ನಮ್ದು ಹಿಂದೆ ನಮ್ಮ ಮಾತು ಹೇಳಿದ್ದಲ್ಲ, ಪಾನ್ ಕಾರ್ಡ್ ಇದು ವೋಟರ್ ಕಾರ್ಡ್ ತಂದೆ, ಓಡಾಡಿದೆ, ಬಿಸಿಲು ಹೋದೆ, ಸುಸ್ತಾಗೋದು, ಟೈಮ್ ಕಟ್ಟಿ ಹಣ ಕಟ್ಟಿದ್ದೆ, ಅದು ಲ್ಯಾಪ್ಸ್ ಅಂತ ಮಾಡ್ಕೊಡ್ತೇನೆ. ಜಾತ್ರೆ ಬರ್ಬೋದು ಆಯ್ತಾ? ಸರ್, ಇನ್ನೇನು ಮಾಡೋಕ್ಕಾಗತ್ತೆ, ನಮ್ಮ ಹಣೆ ಬರ. ಹಂಗಂತ ಅಲ್ಲ, ನಾನು ಅಲ್ಲ ನಿಮ್ದಲ್ಲ ಹೇಳ್ತಿರೋದು, ನಮ್ಮ ಈ ದೇಶದೊಳಗೆ ಹುಟ್ಟಿದ ಹಣೆ ಬರ ಅಂತ. ಹೋಗ್ಬಿಡು. ಸರಿ, ನೀವೇ ನಮ್ಗೆ ಫೋನ್ ಮಾಡ್ತೀರಾ? ನಾನು ಮಾಡ್ತೀನಿ. ನೀವು ಮಾಡೋದು ಮಾಡ್ರಿ, ನಾವು ಒಂದ್ಸರಿ ಮಾಡ್ತೇವೆ ಅದು ತಿಳ್ಕೊಳಕ್ಕೆ. ಮಾಡಿದ್ರೆ ನೀವು ಸಂಜೆ ಮೇಲೆ ಸಿಗೋದೇನಲ್ಲ ಮನೆಗೆ? ಮನೆ ಬೆಳಗ್ಗೆ 9:00 ಸಿಗ್ತಲ್ಲ, ಕರೆಕ್ಟ್ 9:00. ಬರ್ತೀರಾ? ಫೋಟೋ ಕೊಡ್ತಾ ಇದ್ದೀನಿ. ಫೋಟೋ ಬೇಕಾ? ಒಂದಿರಲಿ, ನಮಗೆ ಲ್ಯಾಬ್ ಇದೆ. ಫೋಟೋ ಇವಾಗ ತಂದಿಲ್ಲ ಅನ್ಸುತ್ತೆ. ಆಯ್ತು ನೋಡಿ, ಇದ್ರೆ ನೋಡಿ. ಎರಡೇ ಆಯ್ತು, ನನಗೆ ಇದು ಬೇಕಿತ್ತು, ನಿಮಗೆ ಕೊಡ್ತೀನಿ ನಾನು. ಅಲ್ಲ ಯಾಕೆ ನಾ ತಗೊಳಕ್ಕೆ ಇಲ್ಲಿ ಹೋಗ್ರಿ. ಆ ಜಲಸಿದ್ದೆ ನೋಡಾಡೆ. ಹಾಂ, ಅಡ್ಡಿಲ್ಲ. ಹೆಸರು ಗೊತ್ತಲ್ಲ, ದೇವರಾಜ್ ಮಹಾರಾಜರ ವಂಶಸ್ಥರು. ഇവിടെ നമുക്ക് ಅಷ್ಟೆಲ್ಲ ಆಯ್ತಾ ಅಲ್ಲಿ? ರೌಲ್ ಫುಲ್ಲಾಗಿ ಹೊಂದಿ ತಗೊಂಡು ಕಾರಲ್ಲಿ ಹಾಕ್ತೀನಿ ಅಷ್ಟೇ. ಸಂಟ ಅವನ ಅಪ್ಪನ ಹಡ ಅವನು ಅಪ್ಪು ಅಂದರೆ ಕಾರ್ ಓಡ್ತೀವಿ ಅದು ಮುಂದೆ. ಬಟ್ ಅದೆಲ್ಲ ಅಲ್ಲ, ಅದು ಬೇರೆ ರೀತಿ ನೋಡಾಗಿ ಹಂದಿ ಗಿಂದಿ ಮಾಡ್ಕೊಂಡು ಎಂತ ಮಾಡ್ತೀವಿ? ಅಲ್ಲ, ಈಗ ದಾರ ಕಟ್ಟಿದ್ದು ನಾವೇನಕ್ಕಪ್ಪ ಹಾಕಿದ್ದು? ಹೌದು ಬಿಟ್ಟು ಏನಕ್ಕೆ ಕಟ್ಟಿದ್ದು? ಅಮ್ಮಸ್ ಅನ್ನೋದು ಏನಕ್ಕೆ ಇರೋದು? ಹೌದು, ಏನಕ್ಕೆ ತೆಗಿಬೇಕು? ಬೇಡ, ನಂಬರ್ ನಾನು ಅದಕ್ಕೆ ಹೇಳ್ತೇನೆ, ನಂಬರ್ ಪ್ಲೇಟಲ್ಲಿ ಇದೆಯಲ್ಲ ಅಡ್ಡ ಆಗತ್ತೆ, ಓಕೆ. ಕೆಳಗಡೆ ಕಟ್ತೀನಿ ಅಂದೆ, ಅಪ್ಪನ ತೋಡಿ ಕಟ್ಟು ಅಂತಾನೆ. ತೋಡಿ ಕಟ್ಟೋನ್ನ ಒಂದು ಕಾರ್ ಓಡಿಸ್ಲಿ. ಹೋಗ್ಬಿಟ್ಟು ಯಾಕೆ ಇದು ಮಾಡ್ತೇನೆ ಮುಡ್ಕೊಂತೇನೆ. ಅಮ್ಮನವ್ರ ಜಾತ್ರೆ ಬೇರೆ ಬಂತು ಇವತ್ತು 1ನೇ ತಾರೀಕು. ನೀವು ಸಂಘ ಸಂಸ್ಥೆಗಳು ಯಾಕೆ ಇಲ್ಲಿ ಸಾರ್ವಜನಿಕ ಚಟುವಟಿಕೆಗಳು ಇದ್ದೀರಾ? ನಾನು ಹೇಳ್ತೇನೆ ಅಂತಲ್ಲ, ನಿಮ್ಮ ಇತ್ತೀಚೆ ಇವೊಂದು ಪಂಚಾಯತ್ಗೆ ಆದಂಗೆ ತಿಳ್ಕೊಳ್ರಿ. ಇವೆಲ್ಲ ಚರ್ಚೆ ಕೂಟ ಅಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಈಗ ಅವ್ರು ಹಂಗಂದ್ರಲ್ಲ, ನೀನೇನು ಹೇಳೋದು? ಇಷ್ಟ ಕೇಳಿದ್ರೆ ಅವ್ನು ಫೇಲ್ ಮಾಡ್ತಿದ್ನಾ? ಹೋಗ್ಬಿಡು. ಮಾಡ್ತಿದ್ನ ಇಲ್ಲ? ಹೇಳ್ರಿ ಹೋಗ್ಬಿಟ್ಟು ಮಾತಿಗೆ ಹೇಳ್ರಿ. ಮಾಡ್ತಿದ್ರಲ್ಲ? ಒಂದ್ ನಿಮಿಷ ಹೋಗ್ಬಿಟ್ಟು ಅಲ್ಲ, ಫೇಲ್ ಮಾಡ್ತಿದ್ನ ಇಲ್ಲ? ನೀವು ಹೇಳ್ರಿ, ಒಂದ್ ಮಾತು ಇಲ್ಲ ಮಾಡ್ತಿದ್ರು. ಹೋಗ್ಬಿಟ್ರ ಯಾಕೆ ಪಾಸ್ ಮಾಡ್ತಿದ್ರು ಅವರು? ನೀವು ಒಂದ್ ಮಾತು ಹೇಳ್ರಿ, ಪಾಸ್ ಮಾಡ್ತಿದ್ರು. ನಿಜ ಮನ್ಸು ಬರೋಗ ನೀವೇನ್ರಿ ಹೇಳೋದು ಇದು ಮಾತು ಅಂತ ನಾವು ಕೇಳಿದ್ರೆ ಪಾಸ್ ಮಾಡ್ತಿದ್ರ ಫೇಲ್ ಮಾಡ್ತಿದ್ರು? ನೀವು ಹೇಳ್ರಿ ಅಣ್ಣ ಒಂದ್ ಮಾತು, ನನ್ಗೋಸ್ಕರ ಹೇಳ್ರಿ, ಮತ್ತೆ ಏನಕ್ಕೂ ಬೇಡ. ಫೇಲ್ ಮಾಡ್ತಿದ್ರು ಅವ್ರ ಮನಸ್ಸಲ್ಲಿ ಯಾವ ಭಾವನೆ ತಿಳ್ಕೊಂಡಿರ್ತೀವಿ ಯಾರು ಗೊತ್ತು? ಮಾನವತೆ, ಹ್ಯುಮ್ಯಾನಿಟಿ, ನ್ಯಾಷನಾಲಿಟಿ. ಸರಿ ಬಿಡ್ರಿ, ಹೋಗ್ಲಿ ಅದು. ಹೋಗ್ಬಿಟ್ರ ಅಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಅವ್ರು ಅಲ್ಲಿರೋರು, ನಾವು ಇಲ್ಲಿರೋರು. ಒಂದು ಮಾತು ಹೇಳ್ತೀನಿ, ಯಾರೋ ಅಂದ್ರು ಅಂತೇಳಿ ನಾವೇ ಹೋಗ್ಬೇಕು. ಫರ್ಗೆಟ್ ಇಟ್ಟು ಸಾಯಂಕಾಲದೊಳಗೆ ಗೊತ್ತಾಗತ್ತೆ. ಹೋಗ್ಬಿಡ್ರ ಬ್ಯಾಗ್ ತಗೋಗ್ರ. ಹೋಗ್ಬಿಡ್ರ ಬೇಡ, ಹೋಗ್ಬಿಡ. ಯಾಕೆ ಇದು ಬರ್ತಿ? ಈಗ ಆತು ಹೋತು. ಯಾಕೆ ಇದು ಬರ್ತಿ? ಸರಿ ಹೊರಟಿಲ್ಲ. ಬರ್ತೀಯಾ? ಗಾಡಿ ತರ್ತೀಯಾ? ಹಾಂ, ದೇವಮನ ಬರ್ತಾ? ಹಾಂ, ಬರ್ತೀಯ ನೀನು? ಹೊಂಟೆ ಇಲ್ಲ, ಅಂಗಡಿ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ನೀನೀಗ? ಹೌದಾ, ನೀವು ಹೋಗಂಗ, ನಾನು ಬರ್ತೀನಿ ಅಂಗಡಿ ಹತ್ರ ಮಧ್ಯಾಹ್ನ. ಹಾಂ, ಇಲ್ಲಾಂದ್ರೆ ಗಾಡಿ ತಂದು ಮನೆ ಹತ್ರ ಬನ್ನಿ, ಅಂಗಡಿ ಹೋಗ್ತೀನಿ, ನಾನು ಗಾಡಿ ಸೈಡ್ ಹಾಕ್ತೀನಿ. ಹಾಂ, ನನಗೆ ಎಂತ ಮಾಡ್ಸಿದಾನು ಗೊತ್ತಿಲ್ಲ, ಒಳಗೆ ಕುತ್ಕೊಂಡು ಕಟ್ ಮಾಡ್ತಾ. ದಾರ ತೆಗೆ ಕೇಳಿದ್ನಾ? ದಾರ ತೆಗೆ ಕೇಳಿದ್ನಾ? ದಾರ ತೆಗೆ ಅದೆಲ್ಲ ಬಿಡು, ಅದೆಲ್ಲ ಒಟ್ಟು ಏನೋ ಒಂದು ಅವನ ಪ್ರಕಾರ ಅವನು ನಂಬಲ್ಲ. ಅದು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಫಾರ್ ಹಿಮ್. ಅವನಿಗೇನು ಡಿಫ್ರೆನ್ಸ್ ಆಗಲ್ಲ ಬಿಡು. ಈಗ ಆಕ್ಚುಲಿ ಏನು ಗೊತ್ತಾ, ಈಗ ಟ್ರಯಲ್ ಗೇಲಿಗೆ ಬರ್ಬೇಕಾದ್ರೆ ರೂಲ್ಸ್ ಇದೆ. ಏನು ಗೊತ್ತಾ, ಜಾತ್ರೆ ಜಾಸ್ತಿ ಇರಂಗಿಲ್ಲ. ಏನು ಗೊತ್ತಾ, ಕ್ಲೀನ್ ಗಾಡಿ, ರಿಜಿಸ್ಟ್ರೇಷನ್, ಅದು ಬಿಟ್ಟು ಈ ದಾರ ಆಗಿರಲ್ಲ, ಅವೆಲ್ಲ ಇರಂಗಿಲ್ಲ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ, ನಾವು ರೂಲ್ಸ್ ಪ್ರಕಾರ ಮಾತಾಡೋದು. ಈಗ ಟ್ರಯಲಿಗೆ ಬರ್ಬೇಕಾದ್ರೆ ಅದು ಏನೂ ಮಾಡಂಗಿಲ್ಲ. ಬಟ್ ಅವ್ನು ನನಗೇನು ಗೊತ್ತಾ, ಅದು ಅವ್ನು ನಂಬಿಕೆ ಬಿಡ, ಅವ್ನು ಏನೂ ಆಗಲ್ಲ, ಅವನಿಗೇನಾಗ ಅವ್ನು ಬಿಲ್ಕೋವರ್ ಜಾಸ್ತಿ ಇದೆ. ನೀವು ನಿಮ್ಮ ಅಪ್ಪ ಹಂಗೆ ಮಾಡೋದು.